ಸಮಯ ನೋಡಿ ದಾಳವನ್ನ ಉರುಳಿಸ್ತಾ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಸ್ಟೇಡಿಯಂ ಕಾಲ್ತುಳಿತದ ಬಳಿಕ ಮಹತ್ವದ ನಿರ್ಧಾರವನ್ನ ಪ್ರಕಟಿಸೋದಕ್ಕೆ ಇದು ಸುಸಮಯ ಅಂತ ಅಂದ್ಕೊಂಡ್ರ? ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಹೈಕಮಾಂಡ್? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಜೊತೆಗೆ ಸಂಪುಟ ಪುನರ್ರಚನೆ, ಸರ್ಕಾರ ಪಕ್ಷಕ್ಕೆ ಆಗಿರೋ ಡ್ಯಾಮೇಜ್ ಕಂಟ್ರೋಲ್ಗೆ ಇದು ದಾಳ ಇರಬಹುದು, ಇದು ಸೂತ್ರ ಇರಬಹುದು ಅಂತ ಹೈಕಮಾಂಡ್ ಅಂದ್ಕೊಂಡಂಗಿದೆ. ಬಟ್ ಒಂದು ಮಾಹಿತಿ ಸಿಗ್ತಾ ಇರೋದು, ಸಿಎಂಗೆ ಇಷ್ಟ ಇಲ್ಲ ಈ ಸಂಪುಟ ಪುನರ್ರಚನೆ ಈಗ ಅಂತ. ಮುಂಚೆ ಅವ್ರಿಗೆ ಸ್ವಲ್ಪ ಆಸಕ್ತಿ ಇತ್ತು ಅಂತ ಕೇಳ್ಪಡ್ತಾ ಇದ್ವಿ ನಾವು. ಒಂದು 2 ತಿಂಗಳ ಹಿಂದೆ ಅವ್ರು ಟ್ರೈ ಮಾಡಿದ್ರು, ಬಟ್ ಅದಕ್ಕೆ ರೆಡ್ ಸಿಗ್ನಲ್ ಬಿತ್ತು ಅಂತ. ಈಗ ಅವ್ರಿಗೆ ಬೇಡ ಆಗಿದೆ ಈ ಸಂಪುಟ ಪುನರ್ರಚನೆ, ಬಟ್ ಹೈಕಮಾಂಡ್ಗೆ ಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಒಂದು ಸ್ವಲ್ಪ ತಿಂಗಳ ಹಿಂದೆ ಈ ಸಂಪುಟ ಪುನರ್ರಚನೆ ಬಗ್ಗೆ ಆಸಕ್ತಿಯನ್ನ ಸಿಎಂ ವಹಿಸ್ತಾ ಇದ್ದಾರೆ. ಅವ್ರು ಹೋಗಿ ಕೇಳಿದ್ರು ಕೂಡ ಅಲ್ಲಿಂದ ರೆಡ್ ಸಿಗ್ನಲ್ ಬಿತ್ತು ಅಂತ ನಾವು ಕೇಳ್ಪಡ್ತಾ ಇದ್ವಿ. ಬಟ್ ಈಗ ಹೈಕಮಾಂಡೇ ಕೈ ಹಾಕ್ತೀವಿ ನಾವು ಸಂಪುಟ ಪುನರ್ರಚನೆಗೆ ಅಂತ ಇದ್ರೆ, ಸಿಎಂ ಏನಕ್ಕೆ ನನಗಿಷ್ಟ ಇಲ್ಲ ಅನ್ನೋ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಥವಾ ಅವ್ರಿಗೆ ಯಾಕೆ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಯಾವ ಫಾರ್ಮ್ನಲ್ಲಿ ಇರ್ಬೋದು ಈ ಸರ್ಜರಿ ಅಂತ? ಮಮತಾ, ಪ್ರಮುಖವಾಗಿ 3-4 ರಾಜಕೀಯ ಲೆಕ್ಕಾಚಾರಗಳು ಆ ಸಂದರ್ಭದಲ್ಲಿ ಇತ್ತು. ಅಂದರೆ ಎಲ್ಲೋ ತಕ್ಷಣಕ್ಕೆ ಕ್ಯಾಬಿನೆಟ್ ರೀಸಫಲ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಪವರ್ ಶೇರ್ ವಿಚಾರ ಏನಿದೆ ಅದು ಮತ್ತಷ್ಟು ಮುಂದಕ್ಕೆ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ಸರ್ಕಾರಕ್ಕೆ 2 ವರ್ಷ ತುಂಬ ಮೊದಲೇ ಒಂದು ರೀತಿಯಲ್ಲಿ ಪ್ರಸ್ತಾಪವನ್ನು ಇಟ್ಟಿದ್ರು. ತದನಂತರ ಎಲ್ಲೋ ಒಂದು ಕಡೆ ಆ ರೀತಿ ಆದರೆ ಬೇರೆ ಬೇರೆ ರೀತಿಯ ಗೊಂದಲಗಳು ಸೃಷ್ಟಿಯಾಗುತ್ತೆ. ಈಗಿರೋ ಟೀಮ್ ಒಂದು ರೀತಿಯಲ್ಲಿ ಡಿವೈಡ್ ಆಗಿಬಿಡುತ್ತೆ. ಆಗ ಮತ್ತೆ ಅದು ಒಂದು ರೀತಿಯಲ್ಲಿ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಸದ್ಯಕ್ಕೆ ಬೇಡ, ಇನ್ನೊಂದು 3-4 ತಿಂಗಳು ಹೋಗಲಿ, ಒಟ್ಟಿಗೆ ಎಲ್ಲವೂ ಕೂಡ ನಿರ್ಧಾರ ಆಗಲಿ ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ರು. ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡಲ್ಲೂ ಕೂಡ ಕ್ಲಾರಿಟಿ ಇರಲಿಲ್ಲ. ಕ್ಲಾರಿಟಿ ಇಲ್ಲಂಥ ಸಂದರ್ಭದಲ್ಲಿ ಮತ್ತೆ ನಾನು ಈ ಒಂದು ಸಂಪುಟ ಪುನರ್ರಚನೆ ವಿಸ್ತರಣೆಯ ಆಪ್ಷನನ್ನು ಮುಂದಿಟ್ಟಂಥ ಸಂದರ್ಭದಲ್ಲಿ ಬೇರೆ ರೀತಿ ಟರ್ನ್ ತೆಗೆದುಕೊಳ್ಬೋದು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಹಿಂದೇಟನ್ನು ಹಾಕಿದರು. ಈಗಲೂ ಕೂಡ ಎಲ್ಲೋ ಒಂದು ಕಡೆ ಪವರ್ ಶೇರ್ ವಿಚಾರ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಅದಕ್ಕೆ ಮಾಡ್ತಾರೋ ಅಥವಾ ಇರಬೇಕೋ ಅಥವಾ ಇರಬಾರ್ದೋ ಅಥವಾ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಆ ಒಂದು ವಿಚಾರವಾಗಿ ಕ್ಲಾರಿಟಿ ಸಿಗದೆ ಹೊರತು ಈ ಸಂಪುಟ ಪುನರ್ರಚನೆಯನ್ನು ಮಾಡೋದಾದರೆ ಖಂಡಿತವಾಗಿ ಕೂಡ ಮತ್ತೆ ಏನಾದರೂ ಆ ಬಗ್ಗೆ ದೊಡ್ಡ ಮಟ್ಟದ ನಿರ್ಧಾರ ತೆಗೆದುಕೊಂಡ್ರೆ ಆಗಲೂ ಕೂಡ ಮತ್ತಷ್ಟು ಚೇಂಜಸ್ ಆಗ್ಬಿಡುತ್ತೆ 3-4 ತಿಂಗಳಿಗೆ ಅನ್ನೋದು. ಹಾಗಾಗಿ ಅಲ್ಲಿ ತನಕ ಮುಂದೂಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಗೊಂದಲಗಳು ಕಾಂಗ್ರೆಸ್ನ ಹೈಕಮಾಂಡ್ನಲ್ಲೂ ಇದೆ, ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲೂ ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಇವು ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ವಿಚಾರವಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಎಳೆದಾಡ್ತಾ ಇದ್ದಾರೆ. ಅಂತಿಮವಾಗಿ ಈ ಒಂದು ವಿಚಾರವನ್ನು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣದ ವಿಚಾರದಲ್ಲಿ ಕೆಲವೊಂದು ಕಡೆ ಖಡಕ್ ಸಂದೇಶವನ್ನು ರವಾನೆ ಮಾಡಬೇಕು ಅಂದರೆ ಕೆಲವರ ಖಾತೆಯನ್ನು ಬದಲಾವಣೆ ಮಾಡಬೇಕು, ದೊಡ್ಡವರು ಚಿಕ್ಕವರು ಅಂತ ಹೇಳಂಗಿಲ್ಲ. ಜೊತೆಗೆ ಎಲ್ಲೋ ಒಂದು ಕಡೆ ಸರ್ಕಾರ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ನಿಷ್ಕ್ರಿಯ ಆಗಿದ್ದಾರೆ ಕೆಲವು ಸಚಿವರು ಅಂತೇಳಿ ಸುಮಾರು ಒಂದು ರೀತಿಯಲ್ಲಿ ಅರ್ಧ ಡಜನ್ ಅಥವಾ 1 ಡಜನ್ ಅಷ್ಟು ಸಚಿವರನ್ನು ಕೂಡ ಒಂದು ರೀತಿ ತೆಗೆದಾಕ್ತಂಥ ಸಂದರ್ಭದಲ್ಲಿ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ ನಾವು, ಹಾಗಾಗಿ ಯಾವುದನ್ನು ಕೂಡ ಕೇರ್ ಮಾಡ್ತಾ ಇಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಕೂಡ ಇದು ಅವಕಾಶ ಸಿಕ್ಕಂಗಾಗುತ್ತೆ ಅಂತೇಳಿ ಹೈಕಮಾಂಡ್ ಮುಂದಾಗ್ಬೋದು ಅಂತ ಹೇಳಲಾಗ್ತದೆ. ಇನ್ನೂ ಕೂಡ ಬಗ್ಗೆ ಕ್ಲಾರಿಟಿ ಇಲ್ಲ. ಸಭೆ ಮುಗಿದ ಬಳಿಕ ಒಂದು ಸ್ಪಷ್ಟವಾದಂಥ ಸುಳಿವು ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ, ಈಗಾಗಲೇ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷಕ್ಕೂ ಹೆಚ್ಚು ಸಮಯ ಆಗಿರೋದ್ರಿಂದ ಉಳಿದವರಿಗೆ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಅವ್ರದ್ದು ಅಸಮಾಧಾನ ಭುಗಿಲೇಳುತ್ತೆ. ಆಮೇಲೆ ತುಂಬ ಜನ ಈಗಾಗಲೇ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಯಾರ್ಯಾರು ಯಾವ್ಯಾವ ವಿಚಾರಗಳನ್ನ ಮಾನದಂಡವಾಗಿ ಇಟ್ಕೊಂಡು ಈ ಸಂಪುಟ ಪುನರ್ರಚನೆ ಆಗತ್ತೆ.